ಎಲ್ಲರಿಗೂ ನಮಸ್ಕಾರ. ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆ ದಿನವನ್ನು ಯಾವ ರೀತಿ ಆಯ್ಕೆ ಮಾಡಬೇಕು. ತುಂಬ ಜನರು ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಗಮನಿಸ್ತಾ ಇದ್ದೀನಿ, ಅವರವರ ಅನುಕೂಲಕ್ಕೆ ತಕ್ಕಂತೆ ದಿನಗಳನ್ನು ಅವರೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಸಾರಿ ನಮ್ಮಂಥ ಪುರೋಹಿತರುಗಳು ಕೂಡ ಅವರವರ ಅನುಕೂಲಕ್ಕೆ ತಕ್ಕಂತೆ ಡೇಟ್ಗಳನ್ನು ಹಾಕ್ಕೊಡ್ತಾರೆ. ಇದು ಬಹಳ ತಪ್ಪಿನ ವಿಚಾರ. ಯಾಕೆಂತಂದರೆ, ಈಗ ಒಂದು ಮದುವೆ ವಿಚಾರಕ್ಕೆ ತಗೊಂಡಾಗ ಆ ವಧೂವರರ ಜೀವನ 100 ಕಾಲಗಳ ಒಂದು ಸುಖವಾದ ದಾಂಪತ್ಯ ಜೀವನವನ್ನು ಸೂಚಿಸುತ್ತೆ. ಅಂಥ ಜೀವನಕ್ಕೆ ನಾವಿಟ್ಕೊಡುವಂಥ ಮುಹೂರ್ತ ಅವ್ರಿಗೆ ಶ್ರೇಯಸ್ಕರವಾಗಿರಬೇಕು, ಒಳ್ಳೆಯದಾಗಿರಬೇಕು. ನಮ್ಮ ಅನುಕೂಲಕ್ಕೋಸ್ಕರನೋ ಅಥವಾ ಅವ್ರ ಅನುಕೂಲಕ್ಕೋಸ್ಕರನೋ ಯಾವುದೋ ಒಂದು ಡೇಟನ್ನು ಹಾಕಿ ನಾವು ಮುಹೂರ್ತ ಮಾಡೋದು ಇಷ್ಟರ ಮಟ್ಟಿಗೆ ಸರಿ. ಹಾಗೆ ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೆ, ಒಂದು ಮನೆ ಕಟ್ಟಿರ್ತೀವಿ, ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ, ಸಾಲ ಸೋಲಗಳನ್ನು ಮಾಡಿ ಮನೆ ಕಟ್ಟಿರ್ತೀವಿ. ಒಂದು ಗೃಹ ಪ್ರವೇಶವನ್ನು ಒಂದು ಒಳ್ಳೆ ಮುಹೂರ್ತದಲ್ಲಿ ಆಯ್ಕೆ ಮಾಡಿದಾಗ ಯೂನಿವರ್ಸ್ ಯಾವಾಗಲೂ ಅಷ್ಟೇ ನಮಗೆ ಸಪೋರ್ಟಿವ್ ಆಗಿರುತ್ತೆ. ಅದೇ ನಾವೇನಾದರೂ ಮೃತ್ಯು ಯೋಗ, ಜ್ಞಾಪಕ ಇಟ್ಕೊಳ್ಳಿ, ಮೃತ್ಯು ಯೋಗ, ದಗ್ಧ ಯೋಗ, ಸಂಕ್ರಮಣ ಕಾಲದಲ್ಲಿ ನಾವು ಈ ಶುಭ ಕಾರ್ಯಗಳನ್ನು ಮಾಡಿದರೆ ಅಲ್ಲಿ ಅನಿಷ್ಟ ಉಂಟಾಗುತ್ತೆ. ಮೃತ್ಯುಯೋಗದಲ್ಲಿ ಮೃತ್ಯು ಪ್ರಾಪ್ತವಾಗ್ತದೆ, ದಾಂಪತ್ಯ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೃಹ ಪ್ರವೇಶ ಮಾಡಿರ್ತಕ್ಕಂಥ ಮನೆಯಲ್ಲಿ ಆನಂದವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದರೂ ಈ ಮೃತ್ಯು ಯೋಗ, ದಗ್ಧ ಯೋಗವನ್ನು ಗಮನಿಸಲೇಬೇಕು. ನಮ್ಮ ಹಿರಿಯರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಯಾವ ದಿನ, ಯಾವ ತಿಥಿ ಕೂಡಿದರೆ, ಯಾವ ನಕ್ಷತ್ರ ಸೇರಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಅದರಲ್ಲಿ ಅಮೃತ ಸಿದ್ಧಿಯೋಗ ಅಂತ ಕರಿತೀವಿ. ಸೊ ಆ ಅಮೃತ ಸಿದ್ಧಿಯೋಗದಲ್ಲಿ ಯಾವುದೇ ಮನುಷ್ಯ ಎಂಥದ್ದೇ ಕಾರ್ಯವನ್ನು ಮಾಡಿದರೂ ಪ್ರಕೃತಿ ನಮಗೆ ತುಂಬ ಸಹಾಯ ಮಾಡುತ್ತೆ. ಈಗ ನಡ್ಕೊಂಡು ಹೋಗುವಂಥ ಮನುಷ್ಯನಿಗೆ ಜೊತೆಯಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದರೆ ಅವನಿಗೆ ಎಷ್ಟು ಸಂತೋಷ ಸಿಗುತ್ತೆ ಅಲ್ವಾ. ಅವನು ಪ್ರಯಾಣಕ್ಕೆ ಒಂದು ರೀತಿಯಲ್ಲಿ ಅವನಿಗೆ ಅನುಕೂಲ ಆಗುತ್ತೆ. ಹಾಗೆ ಪ್ರಕೃತಿ ಯಾವಾಗಲೂ ಅಷ್ಟೇ ಆಯಾ ವಾರಗಳಲ್ಲಿ ಆಯಾ ನಕ್ಷತ್ರಗಳು ಕೂಡುವಂಥದ್ದು ಮನುಷ್ಯ ಮಾಡುವಂಥ ಪ್ರಯತ್ನಗಳಿಗೆ ಒಂದು ರೀತಿಯಲ್ಲಿ ವಿಶೇಷವಾದ ಬಲ, ಶಕ್ತಿಯನ್ನು ತುಂಬುವಂಥದ್ದಾಗಿರುತ್ತೆ. ಅದಕ್ಕೆ ವಿಶೇಷವಾಗಿ ಅಮೃತ ಸಿದ್ಧಿಯೋಗ ಅಂತ ಕರಿತೀವಿ. ನೋಡಿ, ಅಮೃತ ಸಿದ್ಧಿಯೋಗ ಅನ್ನೋಂಥದ್ದು ಹಿರಿಯರು ಹೇಗೆ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಋಷಿಮುನಿಗಳು ಆದಿತ್ಯ ಹಸ್ತೋ ಗುರು ಪುಷ್ಯ ಯೋಗೋ ಬುಧಾನುರಾಧ ಶರೀರೋಹಿಣಿ ಚ ಶೋಣೇಂದುವಾರೋ ಭೃಗುರೇವತಿ ಚ ಭೌಮಾಶ್ವನಿ ಚ ಅಮೃತ ಸಿದ್ಧಿ ಯೋಗ. ಅಂದರೆ ಭಾನುವಾರದ ದಿವಸ ಹಸ್ತ ನಕ್ಷತ್ರ, ಗುರುವಾರದ ದಿವಸ ಪುಷ್ಯಮಿ ನಕ್ಷತ್ರ, ಬುಧವಾರ ಅನುರಾಧ ನಕ್ಷತ್ರ, ಶನಿವಾರ ರೋಹಿಣಿ ನಕ್ಷತ್ರ, ಸೋಮವಾರ ಶ್ರವಣ ನಕ್ಷತ್ರ, ಶುಕ್ರವಾರ ರೇವತಿ ನಕ್ಷತ್ರ, ಮಂಗಳವಾರ ಅಶ್ವಿನಿ ನಕ್ಷತ್ರ. ಈ ವಾರಗಳಲ್ಲಿ ಈ ನಕ್ಷತ್ರಗಳು ಸೇರಿದರೆ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ. ಹಾಗೆ ಇನ್ನೊಂದು ವಿಚಾರ, ದಗ್ಧ ಯೋಗ. ಇದು ಅಷ್ಟೇ ಮುಹೂರ್ತಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ದಗ್ಧ ಯೋಗ ಆಯಾ ವಾರಗಳಲ್ಲಿ ಆಯಾ ತಿಥಿಗಳು ಕೂಡುವಂಥದ್ದನ್ನು ತಿಳಿಸುವಂಥದ್ದಾಗಿರುತ್ತೆ. ನೋಡಿ, ಬುಧ ತೃತೀಯ ಕುಜವಾರೇ ಪಂಚಮಿ, ಗುರೌತು ಷಷ್ಠಿ ಭೃಗುವಾಸರ ಅಷ್ಟಮಿ, ಏಕಾದಶಿ ಸೋಮ ಶನಿರ್ನವಮ್ಯಾಂ ಭಾನುಸ್ತಥಾ ದ್ವಾದಶಿ ದಗ್ಧ ಯೋಗ. ಅಂದರೆ ತದಿಗೆ ಬುಧವಾರ, ಪಂಚಮಿ ಮಂಗಳವಾರ, ಷಷ್ಠಿ ಗುರುವಾರ, ಅಷ್ಟಮಿ ಶುಕ್ರವಾರ, ಏಕಾದಶಿ ಸೋಮವಾರ, ನವಮಿ ಶನಿವಾರ, ದ್ವಾದಶಿ ಭಾನುವಾರ. ಈ ದಿನಗಳಲ್ಲಿ ದಗ್ಧ ಯೋಗ, ಯಾವುದೇ ಕಾರಣಕ್ಕೂ ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳುತ್ತೆ. ಹಾಗೆ ಮೃತ್ಯು ಯೋಗ ಅಂತಕ್ಕಂಥದ್ದು, ತ್ಯಜ ರವಿ ಮನುರಾಧ ಉತ್ತರಾಷಾಢ ಚಂದ್ರಂ ಶತಭಿಷ ಇತಿ ಭೌಮಾಂಚ ಅಶ್ವಿನಿ ಸೋಮಪುತ್ರಂ ಮೃಗಶಿರ ಗುರುವಾರಂ ಸಾರ್ಪಭಂ ಭಾರ್ಗವಾರೇ ರವಿಸುತಯುತ ಅಸ್ತಂ ಮೃತ್ಯುಯೋಗಂ ವದಂತಿ. ಅಂದರೆ ಭಾನುವಾರದ ದಿವಸ ಅನುರಾಧ ನಕ್ಷತ್ರ, ಸೋಮವಾರದ ದಿವಸ ಉತ್ತರಾಷಾಢ ನಕ್ಷತ್ರ, ಮಂಗಳವಾರದ ದಿವಸ ಶತಭಿಷ ನಕ್ಷತ್ರ, ಬುಧವಾರ ಅಶ್ವಿನಿ ನಕ್ಷತ್ರ, ಗುರುವಾರ ಮೃಗಶಿರ ನಕ್ಷತ್ರ, ಶುಕ್ರವಾರ ಆಶ್ಲೇಷ ನಕ್ಷತ್ರ, ಹಾಗೆ ಶನಿವಾರ ಹಸ್ತ ನಕ್ಷತ್ರ ಸೇರಿದರೆ ಅದನ್ನು ಮೃತ್ಯುಯೋಗ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥದ್ದಿದ್ರೂ, ಬರೀ ಕೇವಲ ಮದುವೆ ಗೃಹ ಪ್ರವೇಶ ಅಂತಲ್ಲ, ನೀವು ಯಾವುದೇ ಹೊಸದಾಗಿ ಪ್ರಾರಂಭ ಮಾಡುವಂಥ ಅಂಗಡಿ ಆಗಿರ್ಬೋದು, ವ್ಯವಹಾರ ಸ್ಥಾನಗಳಾಗಿರ್ಬೋದು, ಪ್ರಯಾಣ ಆಗಿರ್ಬೋದು, ಆಯಿತಾ, ಯಾವುದೇ ಲೇವಾದೇವಿ ವ್ಯವಹಾರಗಳಾಗಿರ್ಬೋದು, ಅಂಥವುಗಳಿಗೆಲ್ಲ ಸೈಟ್ ರಿಜಿಸ್ಟ್ರೇಷನ್, ಗಾಡಿ ತೊಗೊಳ್ಳುವಂಥದ್ದು, ಇಂಥವುಗಳಿಗೆಲ್ಲ ಈ ಯೋಗಗಳನ್ನು ನಾವು ಗಮನಿಸಲೇಬೇಕಾಗಿರುತ್ತೆ ಸ್ನೇಹಿತರೆ. ನೋಡಿ, ಹಾಗೆ ಈ ಯೋಗಗಳನ್ನು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗೆ ಇನ್ನೊಂದು ವಿಚಾರ, ಪ್ರತಿ ತಿಂಗಳಲ್ಲೂ ಯಾವ ದಿನ ಅಮೃತ ಸಿದ್ಧಿ ಯೋಗ ಇದೆ, ಯಾವ ದಿನ ದಗ್ಧ ಯೋಗ ಇದೆ, ಯಾವ ದಿನ ಮೃತ್ಯು ಯೋಗ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ.
ಹಾಗೆ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.